ಒಂದು ಗಮನಿಸ್ಬೇಕು, ನಮ್ಮಲ್ಲಿ 4,000 ಜನ ಅಷ್ಟು ಹೋಗಿ ಬಂದಿದ್ರು. ಎಲ್ಲ ಒಬ್ರು ಬರ್ಬೇಕಾದ್ರೆ 4 ಟ್ರೈನ್ ಅಲ್ಲಿ ಇರೋರು ಒಂದು 15,000 ಖರ್ಚು ಮಾಡ್ಬೋದು, 20,000 ಮಾಡ್ಬೋದು. ಫ್ಲೈಟ್ ಅಲ್ಲೇ 1,000 ಜನ ಬಂದಿದ್ರು, ಒಬ್ಬೊಬ್ರು 55,000 ಖರ್ಚು ಮಾಡ್ಕೊಂಡು ಬಂದಿದ್ರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದ್ರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾ ಅನ್ಯಾಯ ತಡಿಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ, ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಬ್ಯಾಲೆಟ್ಗೆ ಹೋಗ್ಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತದೆ ಅಂತ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಂಗೆ ಬಹಳ ಯಶಸ್ವಿ ಆಗಿತ್ತು. ಮೂಲೆಯಿಂದ ಬಂದಂತ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಕ್ಷದ ಪರವಾಗಿ ಅವರಿಗೆಲ್ಲ ನಾನು ಅಭಿನಂದಿಸ್ತೇನೆ. ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರು. ಅವೆಲ್ಲ ಕರ್ನಾಟಕದ ಬಗ್ಗೆ ಏನ್ ಚರ್ಚೆ ಆಯ್ತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.